ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಮುಂದಿನ ಪ್ರಶ್ನೆ, ನಿಮ್ಮ ಟಿ ಸಿದ್ಧತೆ ತುಂಬಾ ಚೆನ್ನಾಗಿರ್ಲಿ, ಎಲ್ಲೂ ಟೈಮ್ ವೇಸ್ಟ್ ಮಾಡದೆ ಸಿಗೋ ಒಂದು ಸಮಯದಲ್ಲಿ ಚೆನ್ನಾಗಿ ಓದ್ಕೊಳ್ಳಿ. ಅಫ್ಕೋರ್ಸ್ ಟಿ ಸಿಲೆಬಸ್ ಈಗ ಚೇಂಜ್ ಆಗಿದೆ. ನೀವು ಅನ್ಕೊಂಡಿರೋ ತರ ಸುಲಭ ಅಂತೂ ಇರೋದಿಲ್ಲ. ಸುಲಭದ ಪ್ಯಾಟರ್ನ್ ಈಗಾಗ್ಲೇ ಹೋಗ್ತಾ ಬಂದಿದೆ. ಸೊ ಕಂಟೆಂಟ್ಗೆ ಜಾಸ್ತಿ ಗಮನ ಕೊಡಿ. ಓಕೆ, ಸೊ ಮೊದಲನೇ ಪ್ರಶ್ನೆ, ಒಂದು ವಸ್ತುವಿನ ವೇಗವು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವ ದರವನ್ನ ಏನಂತ ಕರೀತಾರೆ? ನೋಡಿ, ಒಂದು ವಸ್ತುವಿನ ವೇಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಓಕೆ, ಹಾಗಾದ್ರೆ ಅದರ ದರವನ್ನ ಏನಂತ ಕರಿತೀವಿ? ಅಂದ್ರೆ ಒಂದು ಚಲಿಸುವ ದರವನ್ನ ನಾವೇನಂತ ಕರಿತೀವಿ? ವೇಗ ಅಂತ ಹೇಳಿ. ಒಂದು ವಸ್ತುವಿನ ವೇಗವು ಬದಲಾಗುವ ದರವನ್ನ ಏನಂತ ಕರಿತೀವಿ? ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸ್ತಾ ಇದ್ರೆ ಅದನ್ನ ವೇಗ ಅಂತ ಹೇಳ್ತೀವಿ. ಸೊ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸ್ತಾ ಇರಬೇಕಾದ್ರೆ ಬದಲಾಗುವಂತಹ ದರವನ್ನ ವೇಗೋತ್ಕರ್ಷ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಜಡತ್ವದ ನಿಯಮ ಅಂತ ಹೇಳಿ ಯಾವುದನ್ನ ಕರೀತಾರೆ? ನ್ಯೂಟನ್ನ ಮೊದಲನೇ ನಿಯಮ. ಓಕೆ, ಬಲವನ್ನ ಅಳೆಯೋದಕ್ಕೆ ಬಳಸುವಂತಹ ಸೂತ್ರ ಯಾವುದು? ಬಲವನ್ನ ಅಳೆಯೋದಕ್ಕೆ ಬಳಸುವಂತಹ ಸೂತ್ರ F=ma. ನ್ಯೂಟನ್ನ ಮೂರನೇ ನಿಯಮ ಯಾವುದನ್ನ ವಿವರಿಸುತ್ತೆ? ಅದು ಕ್ರಿಯೆಗೆ ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆಯನ್ನ ಕೊಡುವಂಥದ್ದು. ಇದು ಹೇಳುತ್ತೆ. ಇನ್ನು ವೇಗದ SI ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್. ನೋಡಿ, ನಾನು ಯಾಕೆ ಇದನ್ನ ಹೇಳ್ತಾ ಹೋಗ್ತಿದ್ದೀನಿ, ಇದೇನಪ್ಪ ಇವ್ರೇನು ಹಿಂಗೆ ಹೇಳ್ಕೊಂತ ಹೋಗ್ತಿದ್ದಾರೆ ಅಂತ ಅನ್ಕೋಬೇಡಿ. ಯಾಕೆ ಅಂದ್ರೆ ಇದು 10ನೇದೇನೋ 11ನೇ ವಿಡಿಯೋ ಆಗಿರುತ್ತೆ. ಈ ಮೊದಲನೇ ವಿಡಿಯೋ ಇಂದ ನೋಡ್ಕೊಂತ ಬನ್ನಿ, ನೀವೇ ಫಟಾಫಟ್ ಅಂತ ಮುಂದಕ್ಕೆ ಹೋಗ್ತಾ ಇರ್ತೀರಾ. ಓಕೆ, ಸೊ ಈಸಿ ಅನ್ಸುತ್ತೆ ನಿಮ್ಗೆ. ವೇಗೋತ್ಕರ್ಷದ SI ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ. ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವನ್ನ ಏನಂತ ಕರೀತಾರೆ? ನೋಡಿ, ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವನ್ನ ಏನಂತ ಕರೀತಾರೆ? ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವನ್ನ ಸಂವೇಗ ಅಂತ ಕರೀತಾರೆ. ಓಕೆ, P=mv. ಓಕೆ, ಸಂವೇಗ ಅಂದ್ರೇನು? ಮೊಮೆಂಟಮ್. ಓಕೆ, ಸಂವೇಗ ಸಂರಕ್ಷಣೆಯ ನಿಯಮವು ಯಾವ ನಿಯಮಕ್ಕೆ ಸಂಬಂಧಿಸಿದೆ? ಸಂವೇಗ ಸಂರಕ್ಷಣೆಯ ನಿಯಮ ಯಾವ ಒಂದು ನಿಯಮಕ್ಕೆ ಸಂಬಂಧಿಸಿದೆ? ನ್ಯೂಟನ್ನ ಮೂರನೇ ನಿಯಮ. ಸೊ ಒಂದನ್ನ ನೆನ್ಪಿಟ್ಕೊಳ್ಳಿ, ಜಡತ್ವ ನಿಯಮ ಅಂತ ಹೇಳಿದ್ರೆ ನ್ಯೂಟನ್ನ ಮೊದಲನೇ ನಿಯಮ. ಓಕೆ, ಜಡತ್ವ ನಿಯಮ ಬಂದು ನ್ಯೂಟನ್ನ ಮೊದಲನೇ ನಿಯಮ ಆಗಿರುತ್ತೆ. ಓಕೆ, ಆಮೇಲೆ ಗತಿಯ ನಿಯಮ ಅಂತ ಹೇಳಿ ನ್ಯೂಟನ್ನ ಎರಡನೇ ನಿಯಮವನ್ನ ಕರೀತಾರೆ. ಮತ್ತು ಸಂವೇಗ ಸಂರಕ್ಷಣೆ ನಿಯಮ ಅಂತ ಹೇಳಿದ್ರೆ ನ್ಯೂಟನ್ನ ಮೂರನೇ ನಿಯಮ. ಓಕೆ, ನೇರ ರೇಖೆಯಲ್ಲಿ ಚಲನೆಗೆ ಉದಾಹರಣೆ ಯಾವುದು? ನೇರ ರೇಖೆಯಲ್ಲಿ ಚಲನೆಗೆ ಉದಾಹರಣೆ ಬಂದು ನೇರವಾಗಿ ಬೀಳುವಂತ ಕಲ್ಲು. ಓಕೆ, ಒಂದು ವಸ್ತುವಿನ ಚಲನೆಯ ಕಾರಣವನ್ನ ಪರಿಗಣಿಸದೆ ಅದರ ಚಲನೆಯನ್ನ ಅಧ್ಯಯನ ಮಾಡುವಂತಹ ವಿಜ್ಞಾನದ ಶಾಖೆ ಬಂದ್ಬಿಟ್ಟು ಚಲನಶಾಸ್ತ್ರ. ಬಲದ SI ಏಕಮಾನ ಯಾವುದು? ಬಲದ SI ಏಕಮಾನ ನ್ಯೂಟನ್. ಓಕೆ, ಒಂದು ವಸ್ತುವಿನ ಜಡತ್ವವು ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ಅದು ದ್ರವ್ಯರಾಶಿ ಮೇಲೆ ಅವಲಂಬಿತ ಆಗಿರುತ್ತೆ. ಬಲವನ್ನ ಅಳೆಯೋದಕ್ಕೆ ಬಳಸುವಂತಹ ಸೂತ್ರ F=ma. ನ್ಯೂಟನ್ನ ಮೂರನೇ ನಿಯಮವು ಯಾವುದನ್ನ ವಿವರಿಸುತ್ತೆ? ದಟ್ ಈಸ್ ಕ್ರಿಯೆಗೆ ಪ್ರತಿಕ್ರಿಯೆ, ಹೌದಲ್ವಾ? ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ. ವೇಗದ SI ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್. ವೇಗದ SI ಮಾನ ಮೀಟರ್ ಪರ್ ಸೆಕೆಂಡ್. ವೇಗೋತ್ಕರ್ಷದ SI ಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವನ್ನ ಏನಂತ ಕರೀತಾರೆ? ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವನ್ನ ಏನಂತ ಕರೀತಾರೆ? ಸಂವೇಗ ಅಂತ ಕರೀತಾರೆ. ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವನ್ನ ಸಂವೇಗ ಅಂತ ಕರೀತಾರೆ. ಇನ್ನು ಸಂವೇಗ ಸಂರಕ್ಷಣೆಯ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ? ಇದು ನ್ಯೂಟನ್ನ ಮೂರನೇ ನಿಯಮಕ್ಕೆ ಸಂಬಂಧಿಸಿದೆ. ನೇರ ರೇಖೆಯಲ್ಲಿನ ಚಲನೆಗೆ ಉದಾಹರಣೆ ಯಾವುದು? ನೇರವಾಗಿ ಬೀಳುವ ಕಲ್ಲು. ಒಂದು ವಸ್ತುವಿನ ಚಲನೆಯ ಕಾರಣವನ್ನ ಪರಿಗಣಿಸದೆ ಅದರ ಚಲನೆಯನ್ನ ಅಧ್ಯಯನ ಮಾಡುವಂತಹ ಶಾಸ್ತ್ರ ಅಥವಾ ಶಾಖೆ ಚಲನಶಾಸ್ತ್ರ. ಬಲದ SI ಏಕಮಾನ ಯಾವುದು? ನ್ಯೂಟನ್. ಫೋರ್ಸ್ ನ್ಯೂಟನ್. ಒಂದು ವಸ್ತುವಿನ ಜಡತ್ವವು ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ದ್ರವ್ಯರಾಶಿಯ ಮೇಲೆ ಅವಲಂಬಿತವಾಗಿರುತ್ತೆ. ಬಲವನ್ನ ಅಳೆಯೋದಕ್ಕೆ ಬಳಸುವಂತಹ ಸೂತ್ರ F=ma. ನ್ಯೂಟನ್ನ ಮೂರನೇ ನಿಯಮ ಯಾವುದನ್ನ ವಿವರಿಸುತ್ತೆ? ಕ್ರಿಯೆಗೆ ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ. ಇನ್ನು ವೇಗದ SI ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್. ವೇಗದ SI ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್. ವೇಗೋತ್ಕರ್ಷದ SI ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವನ್ನ ಏನಂತ ಕರಿತೀವಿ? ಸಂವೇಗ. ದಟ್ ಇಸ್ P=mv. ಸಂವೇಗ ಸಂರಕ್ಷಣೆಯ ನಿಯಮವು ಯಾವ ನಿಯಮಕ್ಕೆ ಸಂಬಂಧಿಸಿದೆ? ನ್ಯೂಟನ್ನ ಮೂರನೇ ನಿಯಮ. ನೋಡಿ, ನೇರ ರೇಖೆಯಲ್ಲಿನ ಚಲನೆಗೆ ಉದಾಹರಣೆ ಯಾವುದು? ನೇರ ರೇಖೆಯಲ್ಲಿನ ಚಲನೆಗೆ ನೇರವಾಗಿ ಬೀಳುವ ಕಲ್ಲು ಏನಿದೆ ಅದು ಸರಿಯಾದ ಉದಾಹರಣೆ.
ಒಂದು ವಸ್ತುವಿನ ಚಲನೆಯ ಕಾರಣವನ್ನು ಪರಿಗಣಿಸಿದೆ, ಅದರ ಚಲನೆಯನ್ನ ಅಧ್ಯಯನ ಮಾಡುವಂತಹ ವಿಜ್ಞಾನದ ಶಾಖೆ ದಟ್ ಇಸ್ ಚಲನಶಾಸ್ತ್ರ. ಬಲದ ಎಸ್ಐ ಏಕಮಾನ ಯಾವುದು? ದಟ್ ಈಸ್ ನ್ಯೂಟನ್. ಒಂದು ವಸ್ತುವಿನ ಜಡತ್ವವು ಯಾವುದರ ಮೇಲೆ ಅವಲಂಬಿತ ಆಗಿರುತ್ತೆ? ಅದು ದ್ರವ್ಯರಾಶಿಯ ಮೇಲೆ. ಬಲವನ್ನ ಅಳೆಯೋದಕ್ಕೆ ಬಳಸುವಂತಹ ಸೂತ್ರ F=ma. ನ್ಯೂಟನ್ನ ಮೂರನೇ ನಿಯಮ ಯಾವುದನ್ನ ವಿವರಿಸುತ್ತೆ? ಕ್ರಿಯೆಗೆ ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ. ಇದೇನ್ ಮೇಡಮ್ ಮತ್ತೆ ರಿಪೀಟ್ ಅದನ್ನೇ ಹೇಳ್ತಿದ್ದೀರಲ್ಲ ಅಂತ ಅನ್ಕೋಬೇಡಿ. ನೋಡಿ, ಅದು ಬಂದ್ಬಿಟ್ಟಿದೆ. ಆಮೇಲೆ ಅದು ನಿಮ್ಗೆ ಏನು ಆಗಲ್ಲ, ಚೆನ್ನಾಗಿ ಇನ್ನು ಗ್ಲಾನ್ಸ್ ಆಗುತ್ತೆ ಅಷ್ಟೇ. ಓಕೆ, ಅಂಡ್ ಆಯ್ತಲ್ವಾ? ಎಸ್. ವೇಗದ ಎಸ್ಐ ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್. ವೇಗೋತ್ಕರ್ಷದ ಎಸ್ಐ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೀವೇ ಹಂಗೆ ಫಟಾಫಟ್ ಅಂತ ಹೇಳ್ಕೊಂತ ಹೋಗ್ಬಿಡ್ತೀರಾ. ಓಕೆ, ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವನ್ನ ಏನಂತ ಕರೀತಾರೆ? ಸಂವೇಗ. ಸಂವೇಗ ಸಂರಕ್ಷಣಾ ನಿಯಮ ನ್ಯೂಟನ್ನ ಮೂರನೇ ನಿಯಮ. ನೇರ ರೇಖೆಯಲ್ಲಿನ ಚಲನೆ ನೇರವಾಗಿ ಬೀಳುವ ಕಲ್ಲೆ ಅದಕ್ಕೆ ಉದಾಹರಣೆ. ಒಂದು ವಸ್ತುವಿನ ಚಲನೆಯ ಕಾರಣವನ್ನ ಪರಿಗಣಿಸಿದೆ ನೋಡಿ, ಮತ್ತೆ ಚಲನಶಾಸ್ತ್ರ ಇದಾಗಿರುತ್ತೆ. ಇನ್ನು ಬಲದ ಎಸ್ಐ ಏಕಮಾನ ಫೋರ್ಸ್ ನ್ಯೂಟನ್. ಒಂದು ವಸ್ತುವಿನ ಜಡತ್ವವು ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ದಟ್ ಇಸ್ ವೇಗ. ಓಕೆ, ಏನು ಜಡತ್ವ ಅಂದ್ರೇನು? ಇನರ್ಷಿಯಾ. ಒಂದು ವಸ್ತುವಿನ ಜಡತ್ವ ಅಂದ್ರೆ ಇನರ್ಷಿಯಾ ಅಂತ ಹೇಳ್ತೀವಿ. ಇನರ್ಷಿಯಾ ಯಾವಾಗ್ಲೂ ದ್ರವ್ಯರಾಶಿ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಲವನ್ನ ಅಳೆಯೋದಕ್ಕೆ ಬಳಸುವಂತಹ ಸೂತ್ರ ಯಾವುದು? F=ma. ನ್ಯೂಟನ್ನ ಮೂರನೇ ನಿಯಮ ಏನನ್ನ ವಿವರಿಸುತ್ತೆ? ಅದು ಗೊತ್ತಿದೆ. ಸೊ ವೇಗದ ಎಸ್ಐ ಏಕಮಾನ ಮೀಟರ್ ಪರ್ ಸೆಕೆಂಡ್. ವೇಗೋತ್ಕರ್ಷದ ಎಸ್ಐ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವನ್ನ ಏನಂತ ಕರಿತೀವಿ? ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವನ್ನ ನಾವು ಸಂವೇಗ, ಮೊಮೆಂಟಮ್ ಅಂತ ಹೇಳ್ತೀವಿ. ಓಕೆ, ನೇರ ರೇಖೆ ಇದು ಆಗಿದೆ. ಒಂದು ವಸ್ತುವಿನ ಚಲನೆಯ ಕಾರಣ ಇದು ಆಗಿದೆ. ಬಲದ ಎಸ್ಐ ಏಕಮಾನ ಯಾವುದು? ನ್ಯೂಟನ್. ಒಂದು ವಸ್ತುವಿನ ಜಡತ್ವವು ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ದ್ರವ್ಯರಾಶಿ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬಲವನ್ನ ಅಳೆಯುವಂತ ಸೂತ್ರ F=ma. ನ್ಯೂಟನ್ನ ಮೂರನೇ ನಿಯಮವು ಯಾವುದನ್ನ ವಿವರಿಸುತ್ತೆ? ಹೇಳ್ಬೇಕು, ನೀವೇ ಹೇಳ್ಕೊಳ್ಳಿ. ಏನು? ಕ್ರಿಯೆಗೆ ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ. ವೇಗದ ಎಸ್ಐ ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್. ವೇಗೋತ್ಕರ್ಷದ ಎಸ್ಐ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವನ್ನ ಸಂವೇಗ ಅಂತ ಕರಿತೀವಿ. ಸೊ ಈಗ ನಿಮ್ಗೆ ಇದು ತುಂಬಾ ಈಸಿ ಆಗಿರುತ್ತೆ. ಎಲ್ಲ ಅದೇ ಪ್ರಶ್ನೆಗಳೇ ಇಲ್ಲಿ ಮತ್ತೆ ರಿಪೀಟ್ ಆಗಿದೆ. ಸೊ ಮುಂದಕ್ಕೆ ಹೋಗೋಣ. ಈಗ ಶಬ್ದದ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಧ್ವನಿ ತರಂಗಗಳು ಯಾವ ರೀತಿಯ ಇಲ್ಲಿದೆ. ಧ್ವನಿ ತರಂಗಗಳು ಯಾವ ರೀತಿಯ ತರಂಗಗಳು ಅಂದ್ರೇನು? ಧ್ವನಿ ತರಂಗಗಳು ಅಂದ್ರೇನು? ಸೌಂಡ್ ವೇವ್ಸ್ ಅಂತ ಹೇಳ್ತೀವಿ. ಸೌಂಡ್ ವೇವ್ಸ್ ಇವು ಯಾವ ರೀತಿಯ ವೇವ್ಸ್ ಅಂತ ಕರೀತಾರೆ? ಸೌಂಡ್ ವೇವ್ಸ್ ಆರ್ ಮೆಕ್ಯಾನಿಕಲ್ ವೇವ್ಸ್. ಅಂದ್ರೇನು? ಯಾಂತ್ರಿಕ ತರಂಗಗಳು ಅಂತ ಕರಿತೀವಿ. ಓಕೆ, ಯಾಂತ್ರಿಕ ತರಂಗಗಳು ಅಂತ ಹೇಳ್ತೀವಿ. ಶಬ್ದದ ವೇಗವು ಯಾವುದರಲ್ಲಿ ಹೆಚ್ಚಾಗಿರುತ್ತೆ? ಇದು ಘನವಸ್ತುಗಳಲ್ಲಿ ಹೆಚ್ಚಾಗಿರುತ್ತೆ. ಮಾನವನ ಕಿವಿಗೆ ಕೇಳಿಸುವ ಧ್ವನಿಯ ಆವರ್ತನ ವ್ಯಾಪ್ತಿ ಎಷ್ಟಾಗಿರ್ಬೇಕು? ಅದು 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್ ಅಷ್ಟು ಇರಬೇಕು. 20 ಕಿಲೋ ಹರ್ಟ್ಸ್ ಮೀನ್ಸ್ 20,000 ಹರ್ಟ್ಸ್ ಅಷ್ಟು. ಓಕೆ, ಧ್ವನಿಯ ತೀವ್ರತೆಯನ್ನ ಅಳೆಯುವಂತ ಏಕಮಾನ ಡೆಸಿಬಲ್ ಅಂತ ಹೇಳ್ತೀವಿ. ಧ್ವನಿಯು ಹರಡಲು ಯಾವ ಮಾಧ್ಯಮದ ಅಗತ್ಯ ಇದೆ? ನೋಡಿ, ಘನ ಬೇಕು, ದ್ರವ ಬೇಕು, ಅನಿಲ ಬೇಕು ಅಂದ್ರೆ ಇಟ್ ವಾಂಟ್ಸ್ ಮೀಡಿಯಂ. ಅದಕ್ಕೆ ಯಾವುದಾದ್ರೂ ಒಂದು ಮಾಧ್ಯಮ ಬೇಕೇ ಬೇಕು ಧ್ವನಿಯ ಹರಡಬೇಕು ಅಂದ್ರೆ. ಸೊ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಧ್ವನಿಯು ನಿರ್ವಾತದಲ್ಲಿ ಹರಡುತ್ತಲೇ? ಇಲ್ಲ, ಖಂಡಿತವಾಗ್ಲೂ ನಿರ್ವಾತದಲ್ಲಿ ಧ್ವನಿ ಮಾಧ್ಯಮ ಅದು ಏನಿದೆ ಹರಡೋದಿಲ್ಲ.
ಧ್ವನಿ ತರಂಗಗಳು ಯಾವುದರಿಂದ ಉಂಟಾಗುತ್ತೆ? ಈಗ ಸೌಂಡ್ ವೇವ್ಸ್ ಇದೀವಲ್ಲ, ಇಲ್ಲಪ್ಪ, ಅದು ಯಾವ ಒಂದು ತರಂಗಗಳಿಂದ, ಅಂದ್ರೆ ಧ್ವನಿ ತರಂಗಗಳು ಉಂಟಾಗುತ್ತಲ್ವಾ, ಯಾವ್ದ್ರಿಂದ ಉಂಟಾಗುತ್ತೆ? ವಸ್ತುವಿನ ಕಂಪನದಿಂದ ಅದು ಉಂಟಾಗುತ್ತೆ. ತರಂಗಗಳು ಉಂಟಾಗೋದು ವಸ್ತುವಿನ ಕಂಪನದಿಂದ, ಅದರಲ್ಲೂ ಧ್ವನಿ ತರಂಗಗಳು ಉಂಟಾಗೋದು ವಸ್ತುವಿನ ಕಂಪನದಿಂದ. ಓಕೆ, ಒಂದು ಧ್ವನಿ ತರಂಗದ ಆವರ್ತನವನ್ನ ಅಳೆಯುವಂತ ಏಕಮಾನ ಯಾವುದು? ನೋಡಿ, ಒಂದು ಧ್ವನಿ ತರಂಗದ ಆವರ್ತನ ಅಂದ್ರೆ ಏನು? ಫ್ರೀಕ್ವೆನ್ಸಿ. ಸೊ ಯಾವುದು? ಹರ್ಟ್ಸ್. ಓಕೆ, ಇನ್ನು ಸ್ಪಂದನೆ ಅಂದ್ರೆ ಏನು? ರಿಸೋನೆನ್ಸ್ ಅಂದ್ರೆ ಏನು? ಸ್ಪಂದನೆ, ರಿಸೋನೆನ್ಸ್ ಅಂದ್ರೆ ಏನು? ಒಂದು ವಸ್ತುವಿನ ಸ್ವಾಭಾವಿಕ ಕಂಪನ ಆವರ್ತನವು ಬಾಹ್ಯ ಬಲದ ಆವರ್ತನಕ್ಕೆ ಸಮನಾದಾಗ ಅದನ್ನ ನಾವು ರಿಸೋನೆನ್ಸ್ ಅಂತ ಹೇಳ್ತೀವಿ. ಇನ್ನು ಧ್ವನಿಯ ಪ್ರತಿಧ್ವನಿಯು ಯಾವ ಪ್ರತಿಕ್ರಿಯೆಯಿಂದ ಉಂಟಾಗುತ್ತೆ? ನೋಡಿ, ಇವಾಗ ಧ್ವನಿಗೆ ಪ್ರತಿಧ್ವನಿ ಉಂಟಾಗುತ್ತಲ್ಲ, ಯಾವ ಪ್ರಕ್ರಿಯೆಯಿಂದ ಉಂಟಾಗುತ್ತೆ? ಅದು ಪ್ರತಿಫಲನದಿಂದ, ರಿಫ್ಲೆಕ್ಷನ್ ಇಂದ ಉಂಟಾಗುತ್ತೆ. ಧ್ವನಿ ತರಂಗಗಳ ವೇಗವು ಯಾವ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತೆ? ಸ್ಟೀಲು, ನೀರು, ಗಾಳಿ, ನಿರ್ವಾತ ಅಂತ ಕೊಟ್ಟಿದ್ದಾರೆ. ನಿರ್ವಾತ ಅಂತೂ ಅಲ್ವೇ ಅಲ್ಲ. ಸೊ ಗಾಳಿ, ನೀರು, ಸ್ಟೀಲ್ ಅಂತ ಬಂದಾಗ ಸ್ಟೀಲ್. ಧ್ವನಿಯ ಗುಣಮಟ್ಟವು ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ನೋಡಿ, ಧ್ವನಿಯ ಗುಣಮಟ್ಟವು ಯಾವುದರ ಮೇಲೆ ಅವಲಂಬಿತ ಆಗಿರುತ್ತೆ ಅಂದ್ರೆ ಅಲೆಗಳ ಆಕಾರದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇನ್ನು ಒಂದು ಧ್ವನಿಯ ಶಬ್ದವು ಹೆಚ್ಚಾದಾಗ ಯಾವ ಗುಣಲಕ್ಷಣ ಹೆಚ್ಚಾಗುತ್ತೆ? ಆಯಾಮ ಹೆಚ್ಚಾಗುತ್ತೆ. ಓಕೆ, ಏನಾಗುತ್ತೆ? ಆಯಾಮ ಹೆಚ್ಚಾಗುತ್ತೆ. ಈಗ ಧ್ವನಿಯ ಶಬ್ದ ಹೆಚ್ಚಾದಾಗ ಅದರ ಆಯಾಮ ಹೆಚ್ಚಾಗುತ್ತೆ. ಧ್ವನಿಯ ಪಿಚ್ಚು ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ಅದು ನೋಡಿ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೀವು ಒಂದು ಚೆನ್ನಾಗಿ ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ. ಧ್ವನಿಯ ಪಿಚ್ಚು, ಪಿಚ್ ಅಂತ ಏನ್ ಹೇಳ್ತೀವಿ, ಅದು ವೈಬ್ರೇಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪಿಚ್ಚು ಯಾವಾಗ್ಲೂ ವೈಬ್ರೇಷನ್ಸ್ ಮೀನ್ಸ್ ಆವರ್ತನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಆದ್ರೆ ಧ್ವನಿಯ ಗುಣಮಟ್ಟ ಕ್ವಾಲಿಟಿ ಆಫ್ ಸೌಂಡ್ ಯಾವಾಗ್ಲೂ ಅಲೆಗಳ ಆಕಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇವೆರಡು ಡಿಫ್ರೆನ್ಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಅತೀತ ಧ್ವನಿ ಅಂದ್ರೆ ಏನು? ಅಲ್ಟ್ರಾಸಾನಿಕ್ ತರಂಗಗಳ ಆವರ್ತನ ಎಷ್ಟಾಗಿರುತ್ತೆ? ಅದು 20 ಕಿಲೋ ಹರ್ಟ್ಸ್ ಗಿಂತ ಜಾಸ್ತಿ ಇದ್ರೆ, ಮೀನ್ಸ್ 20,000 ಹರ್ಟ್ಸ್ ಗಿಂತ ಜಾಸ್ತಿ ಇದ್ರೆ ಅವನ್ನ ಅಲ್ಟ್ರಾಸಾನಿಕ್ ತರಂಗಗಳು ಅಂತ ಹೇಳ್ತೀವಿ. ಇನ್ನು ಶ್ರವಣಾತೀತ ಧ್ವನಿ ಅಂದ್ರೆ ಏನು? ಇನ್ಫ್ರಾಸಾನಿಕ್ ತರಂಗಗಳ ಆವರ್ತನ ಎಷ್ಟಾಗಿರುತ್ತೆ? ಅದು ಇನ್ಫ್ರಾಸಾನಿಕ್. ಶ್ರವಣಾತೀತ ಧ್ವನಿ ಬಂದಾಗ 20 ಹರ್ಟ್ಸ್ ಗಿಂತ ಕಡಿಮೆ ಇದ್ರೆ ಅದನ್ನ ಇನ್ಫ್ರಾಸಾನಿಕ್. ಶ್ರವಣಾತೀತ ಧ್ವನಿ ಅಂದ್ರೇನು? ಹಂಗೆ ಕೇಳಿಸ್ಕೊಳ್ಳೇಬೇಕು, ಅದನ್ನ ಅಂದ್ರೆ ಕಿವಿಗುಟ್ಟು ಕೇಳಲೇಬೇಕು, ಅದನ್ನೇ ಶ್ರವಣಾತೀತ ಧ್ವನಿ. ಅಂದ್ರೆ 20 ಹರ್ಟ್ಸ್ ಗಿಂತ ಕಮ್ಮಿ. ಗುಸುಗುಸು, ಪಿಸು ಪಿಸು ಅದೆಲ್ಲ 20 ಹರ್ಟ್ಸ್ ಗಿಂತ ಕಮ್ಮಿ ಇರುತ್ತೆ. ಧ್ವನಿ ತರಂಗಗಳು ಯಾವ ರೀತಿಯ ತರಂಗಗಳು? ಧ್ವನಿ ತರಂಗಗಳು ಯಾಂತ್ರಿಕ ತರಂಗಗಳು. ಶಬ್ದ ವೇಗವು ಯಾವುದರಲ್ಲಿ ಹೆಚ್ಚಾಗಿರುತ್ತೆ? ಅದು ಘನದಲ್ಲಿ ಜಾಸ್ತಿ ಇರುತ್ತೆ, ಅಂದ್ರೆ ಸಾಲಿಡ್ ಅಲ್ಲಿ ಜಾಸ್ತಿ ಇರುತ್ತೆ, ಸಾಲಿಡ್ ಮಟೀರಿಯಲ್ಸ್ ಅಲ್ಲಿ. ಮಾನವನಿಗೆ ಕಿವಿ ಕೇಳಿಸುವ ಧ್ವನಿ ಆವರ್ತನದ ವ್ಯಾಪ್ತ ಎಷ್ಟು? ಈಗ ಆಲ್ರೆಡಿ ನೋಡಿದ್ವಿ, 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸ್ ನಡುವೆ ಇರಬೇಕು. 20 ಕಿಲೋ ಹರ್ಟ್ಸ್ ಗಿಂತ ಜಾಸ್ತಿ ಆದ್ರೆ ಅದು ಅಲ್ಟ್ರಾಸಾನಿಕ್ ವೇವ್ಸ್ ಅಂತ ಅನ್ಸ್ಕೊಳ್ಳುತ್ತೆ. ಧ್ವನಿಯ ತೀವ್ರತೆಯನ್ನ ಅಳೆಯುವಂತ ಏಕಮಾನ ಡೆಸಿಬಲ್. ಧ್ವನಿಯು ಹರಡಲು ಮಾಧ್ಯಮ ಅಗತ್ಯವಿದೆಯಾ? ಅಗತ್ಯವಿದೆ. ಯಾವುದು? ಘನ, ದ್ರವ, ಅನಿಲ. ಧ್ವನಿಯು ನಿರ್ವಾತದಲ್ಲಿ ಹರಡುತ್ತದೆಯಾ? ಇಲ್ಲ. ಧ್ವನಿ ತರಂಗಗಳು ಯಾವುದರಿಂದ ಉಂಟಾಗುತ್ತೆ? ವಸ್ತುವಿನ ಕಂಪನದಿಂದ ಉಂಟಾಗುತ್ತೆ. ಒಂದು ಧ್ವನಿ ತರಂಗದ ಆವರ್ತನವನ್ನ ಅಳೆಯುವಂತಹ ಏಕಮಾನ ಹರ್ಟ್ಸ್. ಸಂವೇದನೆ ಅಂದ್ರೆ ಏನು? ಸಂವೇದನೆ ಅಂದ್ರೆ ಏನು? ಒಂದು ವಸ್ತುವಿನ ಸ್ವಾಭಾವಿಕ ಕಂಪನ ಆವರ್ತನವು ಬಾಹ್ಯ ಬಲದ ಆವರ್ತನಕ್ಕೆ ಸಮನಾದಾಗ ರಿಸೋನೆನ್ಸ್ ಉಂಟಾಗುತ್ತೆ. ಇನ್ನು ಧ್ವನಿಯ ಪ್ರತಿಧ್ವನಿಯು ಯಾವ ಪ್ರಕ್ರಿಯೆಯಿಂದ ಉಂಟಾಗುತ್ತೆ? ಪ್ರತಿಫಲನದಿಂದ ಉಂಟಾಗುತ್ತೆ. ಧ್ವನಿ ತರಂಗಗಳ ವೇಗವು ಯಾವ ಮಾಧ್ಯಮದಲ್ಲಿ ಹೆಚ್ಚಿರುತ್ತೆ? ಸ್ಟೀಲ್ ನಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಅಕಾರ್ಡಿಂಗ್ ಟು ಕ್ವೆಶನ್ ಅಮಾಂಗ್ ದ ಫಾಲೋಯಿಂಗ್ MCQs ಅಲ್ಲಿ ಸ್ಟೀಲ್. ಧ್ವನಿಯ ಗುಣಮಟ್ಟವು ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ಗುಣಮಟ್ಟ ಯಾವಾಗ್ಲೂ ಅಲೆಗಳ ಆಕಾರದ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ಧ್ವನಿಯ ಶಬ್ದವು ಹೆಚ್ಚಾದಾಗ ಅದರ ಯಾವ ಗುಣಲಕ್ಷಣ ಹೆಚ್ಚಾಗುತ್ತೆ? ನೋಡಿ, ಶಬ್ದ ಹೆಚ್ಚಾದಾಗ ಅದರ ಆಯಾಮ ಹೆಚ್ಚಾಗುತ್ತೆ. ಧ್ವನಿಯ ಪಿಚ್ ಏನಿದೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಆವರ್ತನಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅತೀತ ಧ್ವನಿ ಇದೇನು? 20,000 ಹರ್ಟ್ಸ್ ಅಂದ್ರೆ 20 ಕಿಲೋ ಹರ್ಟ್ಸ್ ಗಿಂತ ಜಾಸ್ತಿ ಇದ್ರೆ ಅದನ್ನ ಅಲ್ಟ್ರಾಸಾನಿಕ್ ತರಂಗಗಳು ಅಂತ ಹೇಳ್ತೀವಿ. ಶ್ರವಣಾತೀತ ಧ್ವನಿ ಅಂದ್ರೆ ಕಿವಿಗೊಟ್ಟು ಕೇಳಬೇಕು. ಇನ್ಫ್ರಾಸಾನಿಕ್ ತರಂಗಗಳು ಗುಸುಗುಸು, ಪಿಸುಪುಸು, ದಟ್ ಈಸ್ 20 ಹರ್ಟ್ಸ್ ಗಿಂತ ಕಡಿಮೆ. ಧ್ವನಿ ತರಂಗಗಳು ಯಾವ ರೀತಿಯ ತರಂಗಗಳು? ಇವು ಯಾಂತ್ರಿಕ ತರಂಗಗಳು. ಶಬ್ದ ವೇಗವು ಯಾವುದರಲ್ಲಿ ಹೆಚ್ಚಾಗಿರುತ್ತೆ? ಅದು ಘನ. ಮಾನವನ ಕಿವಿಗೆ ಕೇಳಿಸುವ ಧ್ವನಿಯು
ಧ್ವನಿಯ ಆವರ್ತನ ವ್ಯಾಪ್ತಿ ಎಷ್ಟು? ದಟ್ ಇಸ್ 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸ್ ಇನ್ ಬಿಟ್ವೀನ್ ಅಷ್ಟೇ ಇರಬೇಕು. ಧ್ವನಿಯ ತೀವ್ರತೆಯನ್ನು ಅಳೆಯುವಂತಹ ಏಕಮಾನ ಡೆಸಿಬಲ್. ಧ್ವನಿಯು ಹರಡಲು ಯಾವ ಮಾಧ್ಯಮದ ಅಗತ್ಯವಿದೆ? ಘನ, ದ್ರವ, ಅನಿಲ ಎಲ್ಲದ್ರದ್ದು ಅಗತ್ಯ ಇದ್ದೇ ಇದೆ. ಆಮೇಲೆ ಧ್ವನಿಯು ನಿರ್ವಾತದಲ್ಲಿ ಹರಡುತ್ತದೆಯಾ? ಇಲ್ಲ. ಧ್ವನಿ ತರಂಗಗಳು ಯಾವುದರಿಂದ ಉಂಟಾಗುತ್ತೆ? ವಸ್ತುವಿನ ಕಂಪನದಿಂದ ಉಂಟಾಗುತ್ತೆ. ಒಂದು ಧ್ವನಿ ತರಂಗದ ಆವರ್ತನವನ್ನ ಅಳೆಯುವಂತಹ ಏಕಮಾನ ಯಾವುದು? ದಟ್ ಇಸ್ ಹರ್ಟ್ಸ್. ಓಕೆ, ಇವು ಮತ್ತೆ ರಿಪೀಟೆಡ್, ಅವೇ ಮತ್ತೆ ರಿಪೀಟ್ ಆಗಿದಾವೆ. ಮತ್ತೆ ನೋಡಿ, ಅವೇ ರಿಪೀಟ್ ಆಗಿದೆ. ಓಕೆ, ಇಲ್ಲಿಂದ ಬರ್ತೀನಿ. ಧ್ವನಿಯ ಪ್ರತಿಧ್ವನಿಯು ಯಾವ ಪ್ರತಿಕ್ರಿಯೆಯಿಂದ ಉಂಟಾಗುತ್ತೆ? ಧ್ವನಿಯ ಪ್ರತಿಧ್ವನಿ ಅಂದ್ರೆ ಏನು? ರಿಫ್ಲೆಕ್ಷನ್, ದಟ್ ಇಸ್ ಪ್ರತಿಫಲನದಿಂದ ಉಂಟಾಗುತ್ತೆ. ಧ್ವನಿ ತರಂಗಗಳ ವೇಗವು ಯಾವ ಮಾಧ್ಯಮದಲ್ಲಿ ಹೆಚ್ಚಿರುತ್ತೆ? ಅಕಾರ್ಡಿಂಗ್ ಟು ದಿ ಫಾಲೋಯಿಂಗ್, ಸ್ಟೀಲ್ ನಲ್ಲಿ ಜಾಸ್ತಿ ಇರುತ್ತೆ. ಧ್ವನಿಯ ಗುಣಮಟ್ಟವು ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ಅಲೆಗಳ ಆಕಾರದ ಮೇಲೆ ಅವಲಂಬಿತ ಆಗಿರುತ್ತೆ ಧ್ವನಿಯ ಗುಣಮಟ್ಟ. ಒಂದು ಧ್ವನಿಯ ಶಬ್ದವು ಹೆಚ್ಚಾದಾಗ ಯಾವ ಲಕ್ಷಣ ಹೆಚ್ಚಾಗುತ್ತೆ? ಅದರ ಆಯಾಮ ಹೆಚ್ಚಾಗುತ್ತೆ. ಪಿಚ್, ಇದು ಯಾವುದರ ಮೇಲೆ ಅವಲಂಬಿತ ಆಗಿರುತ್ತೆ? ಎಸ್, ಪಿಚ್ ಏನು? ಆವರ್ತನ, ಮೀನ್ಸ್ ವೈಬ್ರೇಷನ್ಸ್ ಅಂತ ಹೇಳ್ತೀವಿ. ಇನ್ನು ಅತೀತ ಧ್ವನಿ ಅಂದ್ರೇನು? ಅಲ್ಟ್ರಾಸಾನಿಕ್ ತರಂಗಗಳು, ಇದು ಬಂದು 20 ಹರ್ಟ್ಸ್ ಕಿಲೋ ಹರ್ಟ್ಸ್ ಗಿಂತಾನು ಹೆಚ್ಚು. ಇನ್ನು ಶ್ರವಣಾತೀತ ಮೀನ್ಸ್ ಇನ್ಫ್ರಾಸೋನಿಕ್ ಅಂತ ಹೇಳ್ತೀವಿ, ಇದು ಬಂದು 20 ಹರ್ಟ್ಸ್ ಗಿಂತ ಕಡಿಮೆ ಇರುತ್ತೆ. ಓಕೆ, ಸೊ ಇದಿಷ್ಟು ಶಬ್ದದ ಬಗ್ಗೆ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.